ಜಾಲಿವುಡ್ ಸ್ಟುಡಿಯೋಸ್ಗೆ ಅನುಮತಿ ನೀಡುವಂತೆ ಸೂಚಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಒಮ್ಮೆ ತಪ್ಪು ಸರಿ ಮಾಡಿಕೊಳ್ಳಲು ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲಾ ಡಿಸಿ ಮತ್ತು ಎಸ್ಪಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ಕುರಿತಾಗಿ ಸೂಚಿಸಿದ್ದಾರೆ. ಇವತ್ತೇ ಓಪನ್ ಆಗುತ್ತಾ ಜಾಲಿವುಡ್ ಸ್ಟುಡಿಯೋಸ್ ಮತ್ತು ಬಿಗ್ ಬಾಸ್ ಹೌಸ್. ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಜೊತೆಯೂ ಕೂಡ ಡಿಕೆಶಿ ಮಾತನಾಡಿದ್ದಾರೆ. ಡಿಕೆಶಿ ಸೂಚನೆಯ ಮೇರೆಗೆ ಜಾಲಿವುಡ್ಗೆ ಬೀಗ ಮುದ್ರೆ ಹಾಕಲಾಗಿದೆ. ಇವತ್ತೇ ತೆರವಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡಿಸಿ ಮತ್ತು ಎಸ್ಪಿ ಜೊತೆ ಮಾತನಾಡಿದ್ದಾರೆ. ಹಾಗಾದ್ರೆ ಜಾಲಿವುಡ್ ಸ್ಟುಡಿಯೋಸ್ ಓಪನ್ ಆಗೋದಕ್ಕೆ ಅನುಮತಿ ಸಿಗೋ ಸಾಧ್ಯತೆ ಇದೆ. ಜೊತೆಗೆ ಒಮ್ಮೆ ತಪ್ಪು ಮಾಡಿದ್ದಾರೆ, ಅದಕ್ಕೆ ಸರಿ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಸ್ಟುಡಿಯೋಸ್ ಆಡಳಿತ ಮಂಡಳಿಯೂ ಕೂಡ ಡಿಸಿ ಅವ್ರನ್ನ ಭೇಟಿಯಾಗಿರುವಂಥದ್ದು. ಖಂಡಿತವಾಗ್ಲೂ ವೀಣಾ, ಇದು ಒಂದು ಕಡೆ ಬಿಗ್ ಬಾಸ್ ಅನ್ನುವಂಥದ್ದು ದೊಡ್ಡ ಶೋ, ಸಾಕಷ್ಟು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರುವಂತಹ ಶೋ. ಸೊ ಈ ಕಾರಣಕ್ಕಾಗಿ ಸಾಕಷ್ಟು ಎಫೆಕ್ಟ್ ಆಗತ್ತೆ. ಅದರ ಜೊತೆಗೆ ನಾವು ರಾಜಕೀಯವಾಗಿ ನೋಡ್ತಾ ಹೋದ್ರೆ ಡಿಸಿಎಂ ಅವರು ಈ ಹಿಂದೆ ಕೂಡ ನಟರ ನೆಟ್ಟು ಬೋಲ್ಟ್ ಅನ್ನ ನಾನು ಟೈಟ್ ಮಾಡ್ಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ನೀಡಿದ್ರು. ಇದೆಲ್ಲವೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಮಾಡಿಸಿರಬಹುದು ಅನ್ನುವಂತಹ ಆರೋಪಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ಇದರಿಂದ ಎಚ್ಚೆತ್ಕೊಂಡಂತಹ ಡಿಕೆ ಶಿವಕುಮಾರ್ ಅವರು ಈಗ ಆಲ್ರೆಡಿ ಮನರಂಜನೆ ಮುಖ್ಯ ಆಗತ್ತೆ ನಮ್ಮೆಲ್ಲರಿಗೂ ಕೂಡ. ಈ ಕಾರಣಕ್ಕಾಗಿ ತಪ್ಪು ಮಾಡಿದ್ರೆ ಅವರಿಗೆ ಸರಿ ಮಾಡಿಕೊಳ್ಳುವಂತೆ ಅವರಿಗೆ ಸೂಚನೆಯನ್ನ ನೀಡಿ ಸರಿ ಮಾಡ್ಕೊಳ್ಳೋದಿಕ್ಕೆ ಅವರಿಗೆ ಒಂದು ಅವಕಾಶವನ್ನ ನೀಡಿ ಅವರಿಗೆ ಸ್ಟುಡಿಯೋಸ್ ಅನ್ನ ಓಪನ್ ಮಾಡೋದಿಕ್ಕೆ ಅವಕಾಶವನ್ನ ಮಾಡ್ಕೊಡಿ ಅಂತ ಹೇಳಿ ನಿನ್ನೆ ರಾತ್ರಿಯೇ ಡಿಸಿ ಮತ್ತೆ ಎಸ್ಪಿಗೆ ಅವರು ಮಾತನಾಡಿರುವಂತದ್ದು. ಅದರ ಜೊತೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ನರೇಂದ್ರ ಅವರಿಗೂ ಕೂಡ ಮಾತನಾಡಿದ್ದಾರೆ. ಸೊ ಈಗ ನಾವ್ ಇದೆಲ್ಲವನ್ನ ಮಾತನಾಡಿರುವಂತದ್ದು. ಸೊ ಇವೆಲ್ಲವನ್ನ ನೋಡ್ತಾ ಇದ್ರೆ ಇದೆಲ್ಲೂ ಕೂಡ ರಾಜಕೀಯ ತಿರುವನ್ನ ಪಡೆದುಕೊಳ್ಳಬಾರದು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ನಿರ್ಧಾರವನ್ನ ಡಿಸಿಎಂ ಈಗ ಆಲ್ರೆಡಿ ತೆಗೆದುಕೊಂಡಿರುವಂತದ್ದು. ಅವರ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಇವತ್ತು ಸಂಜೆ ವೇಳೆಗೆ ಓಪನ್ ಆಗುವಂತಹ ಸಾಧ್ಯತೆಗಳು ಇವೆ. ವೀಣಾ, ಥ್ಯಾಂಕ್ ಯು ವಿದ್ಯಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.